ಟೈಮ್ ಆ್ಯಂಡ್ ವರ್ಕಲ್ಲಿ ಲೆವೆಲ್ 2 ನೋಡ್ತಿದ್ದೀವಿ. ಲೆವೆಲ್ 2 ನಿಮ್ಗೆ ಅರ್ಥ ಆಗಬೇಕು ಅಂದರೆ ಪ್ರೀವಿಯಸ್ ಕ್ಲಾಸಸ್ ಏನಿದೆ ಟೈಮ್ ಆ್ಯಂಡ್ ವರ್ಕು ಆ ಕ್ಲಾಸಸ್ನ ಫಿನಿಷ್ ಮಾಡ್ಕೊಳ್ಳಿ. ಅದಾದಮೇಲೆ ಲೆವೆಲ್ 2 ಕ್ಲಾಸ್ನ ನೋಡಿ. ಅದು ಅರ್ಥ ಆಗಿಲ್ಲ ಅಂತ ಹೇಳಿದರೆ ಈ ಲೆವೆಲ್ಗಳು ನಮ್ಗೆ ಏನಾಗೋದಿಲ್ಲ, ರೀಚ್ ಆಗೋದಿಲ್ಲ. ಹಂಗಾಗಿ ದ ಬೇಸಿಕ್ಸ್ನ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಲೆವೆಲ್ ಕ್ವೆಶನ್ಸ್ನ ಸಾರ್ಟ್ ಔಟ್ ಮಾಡೋಕ್ಕೂ ಮುಂಚೆ. ಲೆವೆಲ್ 2 ಕ್ವೆಶನ್ಸ್ಗಳನ್ನು ಸಾರ್ಟ್ ಔಟ್ ನೋಡೋಣ ಬನ್ನಿ. ಫಸ್ಟ್ನೇ ಕ್ವೆಶನ್, ಎ ಕ್ಯಾನ್ ಡೂ ದಿ ಪೀಸ್ ಆಫ್ ವರ್ಕ್ ಇನ್ 20 days while B can do the same piece of work in 30 days. They start work together. After 8 days, A leave the job. Then remaining work is finished by B alone. Then this work will finished in how many days? Same method. ಯಾವುದಿದೆ? R T W ಮೆಥಡ್. ಏನು ಹೇಳ್ತಿದ್ದಾರೆ? A can finish the piece of work in how many days? 20 days. B can finish the same work in how many days? B ಎಷ್ಟು ಡೇಸಲ್ಲಿ ಫಿನಿಷ್ ಮಾಡ್ತಿದ್ದಾರೆ? 30 ಡೇಸಲ್ಲಿ ಫಿನಿಷನ್ನು ಮಾಡ್ತಿದ್ದಾರೆ. ದೇ ಸ್ಟಾರ್ಟ್ ವರ್ಕ್ ಟುಗೆದರ್. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಫ್ಟರ್ 8 days ಎ ಲೀವ್. 8 ದಿವಸ ಆದಮೇಲೆ ಏನಾಗ್ತಿದ್ದಾನೆ? ಬಿಟ್ಟು ಹೋಗ್ತಿದ್ದಾನೆ. ಓಕೆ, ಲಿಸನ್. ಎ ಪ್ಲಸ್ ಬಿ, ಇಲ್ಲಿ 8ನ ಹಾಕ್ಕೊತಿದ್ದೀವಿ ಯಾಕಂದರೆ ಎ ಏನಾಗ್ತಿದ್ದಾರೆ? ಬಿಟ್ಟು ಹೋಗ್ತಿದ್ದಾರೆ. ಓಕೆ, ಎ ಲೀವ್ ದಿ ಜಾಬ್, ದೆನ್ ರಿಮೈನಿಂಗ್ ವರ್ಕ್ ಇಸ್ ಫಿನಿಶ್ಡ್ ಬೈ ಬಿ ಅಲೋನ್. ಎ 8 days ಆದಮೇಲೆ ಬಿಟ್ಟು ಹೋದ್ಮೇಲೆ ಬಿ ಏನು ಮಾಡಬೇಕಾಗುತ್ತೆ? ಅಲೋನ್ ಆಗಿ ಆ ವರ್ಕನ್ನು ಫಿನಿಷನ್ನು ಮಾಡಬೇಕಾಗುತ್ತೆ. ದೆನ್ ದಿಸ್ ವರ್ಕ್ ವಿಲ್ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್? ಒಟ್ಟಿಗೆ ಇಬ್ಬರು ಅಂದರೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಡೇಸಲ್ಲಿ ಏನಾಗುತ್ತೆ? ವರ್ಕು ಫಿನಿಷ್ ಆಗುತ್ತೆ. ಅಂದರೆ ಇಲ್ಲಿ ಏನು ಕೇಳ್ತಿದ್ದಾರೆ? ಟೋಟಲ್ ವರ್ಕ್ನ ಏನು ಮಾಡ್ತಿದ್ದಾರೆ? ಕೇಳ್ತಿದ್ದಾರೆ. ಟೋಟಲ್ ವರ್ಕ್ ಸಿಗಬೇಕು ಅಂತ ಹೇಳಿದರೆ ಇಲ್ಲಿ ಬಿನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಬಿ ಎಷ್ಟಾಗಿದೆ ಅಂತ. ಯಾಕೆ ಬಿ? ಯಾಕೆಂದರೆ ಬಿ ಅಲೋನ್ ಏನು ಮಾಡ್ತಿದ್ದಾನೆ? ವರ್ಕನ್ನು ಮಾಡ್ತಿದ್ದಾನೆ. ಯಾಕೆಂದರೆ ಎ ಲೀವ್. ಇಲ್ಲಿ ಯಾಕೆ ಎ ಬರ್ಕೊಂತಿಲ್ಲ ಅಂದರೆ ಎ ಬಿಟ್ಟೋಗ್ತಿದ್ದಾನೆ. ಜೀವನದಲ್ಲಾಗಲಿ ಕ್ವೆಶನ್ ಆಗಲಿ ಯಾರು ಬಿಟ್ಟೋಗ್ತಾರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ನಾವು. ಹಂಗಾಗಿ ಎ ಲೀವ್ ದಿ ಜಾಬ್, ಎ ಬಿಟ್ಟೋಗಿದ್ರಿಂದ ಬಿನ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಟನ್ನು ಮಾಡಬೇಕಾಗುತ್ತೆ. ಆಲ್ರೆಡಿ ನಮ್ಗೆ ಗೊತ್ತಿದೆ 20 30ಗೆ ಏನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು? ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಎಲ್ ಸಿ ಎಮ್ ತೆಗೆದಾಗ ಎಷ್ಟು ಬರುತ್ತೆ? 2 10s 2 15s 2 5s ಇದು 15 ಹಂಗೆ ಉಳಿಯುತ್ತೆ. 5 1s 5 3s. ಓಕೆ, 5 ಇದನ್ನೆಲ್ಲದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ 5 3s 15 15 2s 30 30 2s ಎಷ್ಟು? 60. ಎಲ್ ಸಿ ಎಮ್ ಎಷ್ಟು ಬಂತು? 60. ಓಕೆ ಓಕೆ, ಸಿಂಪ್ಲಿಫಿಕೇಷನ್ ಮಾಡಿದಾಗ 0 0 ಕ್ಯಾನ್ಸಲ್ ಆಗುತ್ತೆ. 3 1s 3 2s. ಓಕೆ, ಹೇಗೆ ಬಂತು ಅಂತ ಗೊತ್ತಾಗಿದೆ ಅಲ್ವಾ? 60 ಡಿವೈಡೆಡ್ ಬೈ 3 3 0 0 ಕ್ಯಾನ್ಸಲ್. 3 1s 3 2s. ಇಲ್ಲಿ ಆ ರೇಟ್ ಎಷ್ಟು? ಬಿದು 2. ಅದೇ ರೀತಿ ಏದ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 0 0 ಕ್ಯಾನ್ಸಲ್. 2 1s 2 3s. ಇಲ್ಲಿ ರೇಟು ಏದು 3 ಬಂತು. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವ ನಿಮಗೆ? ರೇಟ್ನ ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಎಲ್ ಸಿ ಎಮ್ ತೊಗೊಂಡು ಟೈಮಿಂದ ನಾವು ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ರೇಟು ಸಿಗ್ತಾ ಹೋಗುತ್ತೆ. ಓಕೆ, ಈಗ ಏನು ಕೇಳಿದ್ದಾರೆ? ಎ ಪ್ಲಸ್ ಬಿ ಟುಗೆದರ್ ಮಾಡಿದ್ರೆ ಎಷ್ಟು? 3 + 2 ಎಷ್ಟು? 5. ಓಕೆ, ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ. 5 8s ಎಷ್ಟು? 40. ಅಂದರೆ 40 ವರ್ಕ್. ಇನ್ನು ಟೋಟಲ್ ವರ್ಕ್ ಎಷ್ಟಿದೆ? ಇಲ್ಲಿ 60 ವರ್ಕ್ ಮಾಡಬೇಕು. ಇಲ್ಲಿ ಎಷ್ಟು ಫಿನಿಷ್ ಆಗಿದೆ? 40. ಸ್ಟಿಲ್ ರಿಮೈನಿಂಗ್ ಎಷ್ಟಿದೆ? 20 ವರ್ಕ್. 20 ವರ್ಕ್ನ ಯಾರು ಫಿನಿಷ್ ಮಾಡಬೇಕು? ಬಿ ಅಲೋನ್ ಫಿನಿಷ್ ಮಾಡಬೇಕಾಗಿದೆ. ಬಿ ಅಲೋನ್ ಅಂತ ಹೇಳಿದ್ರೆ ಈಗ ಎ ಪ್ಲಸ್ ಬಿ, ಬಿನ ವ್ಯಾಲ್ಯೂ ಎಷ್ಟಿದೆ? ಆಲ್ರೆಡಿ ನಮ್ಗೆ ಗೊತ್ತಿದೆ, ರೇಟು 2. ಓಕೆ, ಈಗ 20 ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು? 2 10s 20. ಹಂಗಾಗಿ ಇಲ್ಲಿಯ ಟೈಮ್ ಎಷ್ಟಾಗುತ್ತೆ? 10 days. 10 daysಲ್ಲಿ 20 ವರ್ಕನ್ನು ಬಿ ಅಲೋನ್ ಏನು ಮಾಡ್ತಿದ್ದಾನೆ? ಫಿನಿಷನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಿ ಅಲೋನ್ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳಿದಿದ್ರೆ ನೀವು ಎಷ್ಟು ಬರೀತಿದ್ರಿ? 10 days ಅಂತ ಬರೀತಿದ್ರಿ. ಇಲ್ಲಿ ಕ್ವೆಶನ್ ಏನಿದೆ? ಹೌ ಮೆನಿ ಡೇಸ್? ದೇ ಆರ್ ಆಸ್ಕಿಂಗ್ ಅಬೌಟ್ ಟೋಟಲ್ ವರ್ಕ್. ಟೋಟಲ್ ವರ್ಕ್ ಆಗಿರೋದ್ರಿಂದ ಟೋಟಲ್ ವರ್ಕ್ನ ಡೇಸ್ ಆಗಿರೋದ್ರಿಂದ ಎಷ್ಟು ಡೇಸಲ್ಲಿ ಟೋಟಲ್ ವರ್ಕ್ನ ಫಿನಿಷ್ ಮಾಡ್ತಾರೆ ಈ 60 ವರ್ಕ್ನ ಅಂತ ಹೇಳಿದ್ರೆ 18 days. ಇಲ್ಲಿ ಇವೆರಡನ್ನೂ ಕೂಡ ಆ್ಯಡ್ ಮಾಡ್ಕೊಬೇಕು. ಟೋಟಲ್ ಡೇಸ್ ಹೌ ಮೆನಿ ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ಅಂದರೆ ಇಬ್ಬರು ಸೇರಿಕೊಂಡು 18 daysಲ್ಲಿ. ಓಕೆ, ಕ್ವೆಶನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವೆಶನ್ನ ಸಾರ್ಟ್ ಔಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇನ್ನು ಈ ರೀತಿ ಕ್ವೆಶನ್ಸ್ಗಳನ್ನು ನೀವೇನು ಮಾಡ್ಬೋದು? ಅಟೆಂಪ್ಟನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? ಎ ಆ್ಯಂಡ್ ಬಿ ಕ್ಯಾನ್ ವರ್ಕ್ ಇನ್
12 and 16 days respectively. They start work together. After 4 days, B leave the job. The total work is finished in how many days? ಆಲ್ರೆಡಿ ನಮ್ಗೆ ಗೊತ್ತಿದೆ ರೇಟು, ಟೈಮು, ವರ್ಕು. ಓಕೆ, A can do the piece of work in how many days? 12 days. B can do the work in how many days? 16 days. ಓಕೆ, ದೇ ಸ್ಟಾರ್ಟ್ ವರ್ಕ್ ಟುಗೆದರ್. ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಎಷ್ಟು ಡೇಸಲ್ಲಿ? 4 ಡೇಸಲ್ಲಿ. 4 ಡೇಸ್ ಆದಮೇಲೆ ಬಿ ಲೀವ್ ದಿ ಜಾಬ್. ಬಿ ಏನು ಮಾಡ್ತಾನೆ? ಲೀವ್ ದಿ ಜಾಬ್. ಹಂಗಾರೆ ಇಲ್ಲಿ ಏನು ಹಾಕ್ಕೊಬೇಕು? ಯಾವುದು ಎ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾ ಬಿನ? ಪ್ರೀವಿಯಸ್ ಇದರಲ್ಲಿ ನಾವು ಏನು ಮಾಡಿದ್ವಿ? ಎ ಬಿಟ್ಟೋಗಿದ್ದರಿಂದ ಬಿ ಹಾಕ್ಕೊಂಡಿದ್ವಿ. ಇಲ್ಲಿ ಯಾರು ಬಿಟ್ಟು ಹೋಗ್ತಿದ್ದಾರೆ? ಬಿ ಬಿಟ್ಟು ಹೋಗ್ತಿದ್ದಾರೆ. ಯಾರನ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು? ಎ ವ್ಯಾಲ್ಯೂನ ನಾವು ಇಲ್ಲಿ ಕ್ಯಾಲ್ಕುಲೇಟನ್ನು ಮಾಡಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಯಾವುದಕ್ಕೆ? 12ಗೆ 16ಗೆ. ಎಲ್ ಸಿ ಎಮ್ನ ಕ್ಯಾಲ್ಕುಲೇಟನ್ನು ಮಾಡಿದ್ರೆ ನಮಗೆ ಟೋಟಲ್ ವ್ಯಾಲ್ಯೂ 48 ಬರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಐ ಹೋಪ್ ನಿಮಗೆ ಎಲ್ ಸಿ ಎಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 12, 16ಗೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 48 ಸಿಗುತ್ತೆ. ಇಲ್ಲಿ ಟೋಟಲ್ ವರ್ಕ್ ಬಂದು 48. ನಿಮ್ಗೆ ಗೊತ್ತಿದೆ ಈ 48ನ 16ಇಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ಬಿನ ವ್ಯಾಲ್ಯೂ 3. ಅದೇ ಈ 48ನ ಡಿವೈಡೆಡ್ ಬೈ 12 ಮಾಡಿದ್ರೆ ವಿ ವಿಲ್ ಗೆಟ್ 4. ಓಕೆ, ಈಗೇನು ಮಾಡಬೇಕು? 4 + 3ನ ಆ್ಯಡ್ ಮಾಡಿದ್ರೆ ಎಷ್ಟು? 7. ಓಕೆ, 7 ಮತ್ತು 4ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ? 7 4 28. ಈಗ ಟೋಟಲ್ ವರ್ಕ್ ಎಷ್ಟಿದೆ? 48. 28 ವರ್ಕ್ನ ಎ ಮತ್ತು ಬಿ ಟುಗೆದರ್ ಆಗಿ ಇರೋ ಟೈಮಲ್ಲಿ ಮಾಡಿದ್ದಾರೆ. ಹಂಗಾಗಿ ಎಷ್ಟಾಯಿತು? ಇನ್ನು ರಿಮೈನಿಂಗ್ ವರ್ಕ್ ಎಷ್ಟು ಉಳಿದಿದೆ? 20 ವರ್ಕ್ ಉಳಿದಿದೆ. ಈ 20 ವರ್ಕ್ನ ಎ ಅಲೋನ್ ಮಾಡಬೇಕು. ಯಾಕೆಂದರೆ 4 ಡೇಸ್ ಆದಮೇಲೆ ಬಿ ಬಿಟ್ಟು ಹೋಗಿದ್ದಾನೆ. ಎ ಅಲೋನ್ ಮಾಡಬೇಕು ಅಂತ ಹೇಳಿದ್ರೆ ಏನ ವ್ಯಾಲ್ಯೂ ಎಷ್ಟಿದೆ? 4. ಓಕೆ, ಈ 20 ವರ್ಕ್ನ ಮಾಡಬೇಕಂದ್ರೆ 4 5 20. ಅಂದರೆ ಏನು? 5 ಡೇಸಲ್ಲಿ ಏನು ಮಾಡಿದ್ದಾನೆ ಎ? ಈ 20 ಪಾರ್ಟ್ ಆಫ್ ವರ್ಕ್ನ ಏನು ಮಾಡಿದ್ದಾರೆ? ಫಿನಿಷನ್ನು ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಟೋಟಲ್ ವರ್ಕ್ ಕೇಳಿದಾಗ ಎಷ್ಟಾಯಿತು? ಟೋಟಲ್ ವರ್ಕ್ 4 + 5 ಎಷ್ಟು? 9 ಡೇಸಲ್ಲಿ ಈ ಟೋಟಲ್ ವರ್ಕ್ ಏನಾಗಿದೆ? ಫಿನಿಶ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಇನ್ ಕೇಸ್ ಎ ಅಲೋನ್ ಅಂತ ಕೇಳಿದಾಗ 5 ಡೇಸ್ ಅಂತ ನಾವು ಏನು ಮಾಡಬೇಕಾಗುತ್ತೆ? ಮೆನ್ಷನನ್ನು ಮಾಡಬೇಕಾಗುತ್ತೆ. ಕ್ವೆಶನ್ ಯಾವ ರೀತಿ ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಕ್ವೆಶನ್ನ ನೋಡಿಕೊಂಡು ಏನು ಮಾಡಿ ಆನ್ಸರ್ನ ಮಾಡಿ. ಐ ಹೋಪ್ ಈ ಟೈಪ್ ಕ್ವೆಶನ್ ಬಂದರೆ ಎಕ್ಸಾಮಿನೇಷನಲ್ಲಿ ನೀವು ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮೆಲ್ರಿಗೂ ಕೂಡ ಈ ಒಂದು ಹೋಮ್ವರ್ಕ್ ಕ್ವೆಶನ್ ಇದೆ. ನಿಮಗೆ ಈ ಟೈಪ್ ಅರ್ಥ ಆಗಿದರೆ ಈ ಒಂದು ಸೊಲ್ಯೂಷನನ್ನು ಮಾಡಿ. ಇದು ಒಂದು ಹೋಮ್ವರ್ಕ್ ಕ್ವೆಶನ್ ಇದೆ. ಈ ಹೋಮ್ವರ್ಕ್ ಕ್ವೆಶನನ್ನು ಮಾಡಿ ಕಮೆಂಟಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ತಿಳಿಸಿ. ಕ್ವೆಶನ್ ಏನಿದೆ? ಹೋಮ್ವರ್ಕ್ ಕ್ವೆಶನ್: ಎ ಆ್ಯಂಡ್ ಬಿ ಕ್ಯಾನ್ ಡೂ ದಿ ವರ್ಕ್ ಇನ್ 12 and 15 days respectively. They start work together, but after 4 days, B leave the job. Then this work is finished in how many days? ಈ ವರ್ಕ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದು ಕ್ವೆಶನ್ ಆಗಿದೆ. ಆಪ್ಷನ್ ಕೂಡ ಕೊಟ್ಟಿದ್ದೀನಿ. ಆಪ್ಷನ್ ಎ 8, ಆಪ್ಷನ್ ಬಿ 10, ಸಿ 9, ಡಿ ನನ್ ಆಫ್ ದಿ ನನ್ನ. ಹಂಗಾಗಿ ಇಷ್ಟರಲ್ಲಿ ಆಪ್ಷನ್ ನೋಡ್ಕೊಂಡ್ಬಿಟ್ಟು ನಿಮ್ಮ ಆನ್ಸರ್ಸ್ಗಳನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.